ಜೋಳದ ಹಪ್ಪಳ ಮಾಡ್ಬೇಕಂದ್ರೆ ಜೋಳನ ನೆನೆಸಿ ಒಣಗಿಸಿ ಗಿರ್ನಿಗೆ ಹಾಕಿಸ್ಕೊಂಡು ಬಂದು ಹಪ್ಪಳ ತಯಾರಿಸ್ತಾರೆ. ಆದ್ರೆ ಇವತ್ತು ನಾನು ತೋರ್ಸಾಕತ್ತಿರೋ ಈ ಮೆಥಡ್ನಿಂದ ನಾವು ಮನ್ಯಾಗ ರೊಟ್ಟಿ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ ಜೋಳದ ಹಿಟ್ಟು. ಅದರಿಂದನ ಭಾಳ ರುಚಿಯಾಗಿರುವಂಥ ಗರಿ ಗರಿ ಆಗಿರೋ ಹಪ್ಪಳ ತಯಾರಿಸ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಜೋಳದ ಹಪ್ಪಳ ತಯಾರಿಸೋ ಈ ಮೆಥಡ್ನಿಂದ ನೀವು ಅಗದಿ ಈಗಂದ್ರೆ ಈಗಿಂದೀಗ ಹಪ್ಪಳ ತಯಾರಿಸ್ಬೋದು. ಇವನ್ನ ಒಣಗಿಸಾಕ ಬಿಸಿಲು ಬೇಕಾಗಂಗಿಲ್ಲ, ಮನ್ಯಾಗ ನೆಳ್ಳಾಗ ಒಣಗಿಸ್ಬೋದು. ನೀವೇನಾರ ಅಪಾರ್ಟ್ಮೆಂಟ್ನಾಗ ಇರ್ತೀರಿ ಅಥವಾ ನಿಮ್ಮ ಕಡೆ ಬಿಸಿಲು ಬರಂಗಿಲ್ಲ ಅಂತ ಇದ್ರೆ ಈ ಮೆಥಡ್ ನೀವು ಟ್ರೈ ಮಾಡ್ಬೋದು. ಜಾಸ್ತಿ ತಡ ಮಾಡೋದು ಬೇಡ, ಜೋಳದ ಹಪ್ಪಳ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನು ತಯಾರ್ಸಕ್ಕೆ ನೀವಿಲ್ಲಿ ನೋಡಾಕತ್ತಿರ್ಬೋದು, ನಾನು ಒಂದು ಬುಟ್ಟಿಗೆ ಅರ್ಬಿ ಕಟ್ಟೇನಿ. ಈ ಅರ್ಬಿಯಿಂದ ನಾವು ಜೋಳದ ಹಿಟ್ಟು ಸಾನಿಸ್ಕೊಂಡು ತಗೋಬೇಕು. ನಾವು ಮನ್ಯಾಗ ರೊಟ್ಟಿ ಮಾಡಕ್ಕೆ ನಾರ್ಮಲಿ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಜೋಳದ ಹಿಟ್ಟು ನಾವಿಲ್ಲಿ ತೊಗೊಳಕತ್ತೇವಿ. ಇದ್ರಾಗಿನ ಪೂರ್ತಿ ಫೈನ್ ಪೌಡರ್ ನಮ್ಗೆ ಇಲ್ಲಿ ಬೇಕು. ಅದಕ್ಕೆ ನೋಡ್ರಿ ಈ ರೀತಿ ಅರ್ಬಿಯಿಂದ ಇದನ್ನು ನಾವು ಸಾನಿಸ್ಕೊಂಡು ತೊಗೊಳಕತ್ತೇವಿ. ಇದ್ರಾಗ ದೊಡ್ಡ ದೊಡ್ಡ ತೌಡಿನ ತುಂಡು ಇರ್ತವೆ ಅಥವಾ ಜೋಳದ ತುಂಡು ಇರ್ತವೆ. ಅದರಿಂದ ಈ ರೀತಿ ಇದನ್ನು ಸಾನಿಸ್ಕೊಂಡು ತೊಗೊಂಡ್ರೆ ಭಾಳ ಜಿನ್ನಗೆ ಇರೋ ಜೋಳದ ಹಿಟ್ಟು ನಮ್ಗೆ ಸಿಗ್ತೈತಿ. ಎಲ್ಲ ಹಿಟ್ಟು ಇದೇ ರೀತಿ ಸೋಸ್ಕೊಂಡು ತೊಗೊಳ್ಳೋಣ. ನಾನು ಇದಕ್ಕೂ ಮುಂಚೆನೂ ಭಾಳಷ್ಟು ಇನ್ಸ್ಟಂಟ್ ಹಪ್ಪಳದ ರೆಸಿಪೀಸ್ ಮತ್ತು ಪಾರಂಪರಿಕ ರೀತಿ ಒಳಗೆ ತಯಾರಿಸುವಂಥ ಎಲ್ಲ ಹಪ್ಪಳದ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡೀನಿ. ನೀವಿನ್ನೂ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ ಮತ್ತು ಮ್ಯಾಗ ಐ ಬಟನ್ಯಾಗೂ ಇರ್ತೈತಿ. ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಹಿಟ್ಟು ಸಾನಿಸ್ಕೊಂಡು ತೊಗೊಂಡೇನಿ. ಈ ರೀತಿ ಭಾಳ ಜಿನ್ನಗೆ ಇರೋ ಫೈನ್ ಪೌಡರ್ ನಮ್ಗೆ ಇಲ್ಲಿ ಸಿಗ್ತೈತಿ. ಈಗ ಇದನ್ನು ಅಳತಿ ಮಾಡಬೇಕು. ಇದನ್ನು ಅಳತಿ ಮಾಡಿ ತೊಗೊಂಡನ ನೆಕ್ಸ್ಟ್ ಇದ್ರಾಗ ನಾವು ಎಲ್ಲ ಪದಾರ್ಥ ಸೇರಿಸ್ಬೇಕು. ಇದು ಎಷ್ಟು ಆಗೈತಂತ ಮನ್ಯಾಗಿರೋ ಒಂದು ಬಟ್ಲ ಅಥವಾ ಕಪ್ನಿಂದ ಅಳತಿ ಮಾಡಿ ತಗೋರಿ. ನೋಡ್ರಿ, ಇದು ಆಲ್ಮೋಸ್ಟ್ 1 ಕಪ್ನಷ್ಟು ಆಗೈತಿ. ನಾನು ಇದನ್ನು 1 ಕಪ್ನಷ್ಟು ತೊಗೊಂಡೇನಿ. ಈಗ ಇದನ್ನು ಇನ್ನೊಂದು ಬೌಲ್ನ್ಯಾಗ ಹಾಕಿ ಇದೇ ಸೇಮ್ ಕಪ್ನಿಂದ 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಇದ್ರಾಗ ಹಾಕ್ರಿ. ಜೋಳದ ಹಿಟ್ಟು ಅಷ್ಟೊಂದು ಜಿಗಿ ಇರಂಗಿಲ್ಲ, ಅಂದ್ರೆ ಇದ್ರಾಗ ಒಂದು ಸ್ವಲ್ಪ ಬೈಂಡಿಂಗ್ ಬರಲಿ ಅಂತ ನಾವು ಇದ್ರಾಗ ಅಕ್ಕಿ ಹಿಟ್ಟು ಸೇರ್ಸಾಕತ್ತೇವಿ. ಈಗ ಎರಡು ಹಿಟ್ಟು ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಬೇಕು. ಆ ರೀತಿ ಇವನ್ನ ಕಲಿಸ್ಕೊಂಡು ತಗೋರಿ. ಈ ಥರ ಇವನ್ನ ಕಲಿಸ್ಕೊಂಡು ಸೈಡ್ ತೆಗೆದಿಡ್ರಿ. ಈಗ ಗ್ಯಾಸ್ ಮ್ಯಾಗ ದಪ್ಪನ ತಳ ಇರೋ ಬಾಳಿಗೆ ಅಥವಾ ಈ ಥರದ ದಬ್ರಿ ಬಿಸಿ ಮಾಡಿಕೊಂಡು ಇದ್ರಾಗ ನಾವು ಎಷ್ಟು ಹಿಟ್ಟು ತೊಗೊಂಡೇವು ನೋಡ್ರಿ ಅಷ್ಟು ನೀರು ಹಾಕ್ರಿ. ನಾವು 1 ಕಪ್ ಜೋಳದ ಹಿಟ್ಟು ತೊಗೊಂಡಿದ್ವಿ ಮತ್ತು 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿದ್ವಿ. ಅಂದ್ರೆ ಟೋಟಲ್ 1 ಕಪ್ ಮ್ಯಾಗ 1/4 ಕಪ್ನಷ್ಟು ಹಿಟ್ಟು. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬಿಳಿ ಎಳ್ಳು, ನೀವು ಬೇಕಂದ್ರೆ ಇದ್ರಾಗ ಗಸಗಸಿನೂ ಹಾಕ್ಬೋದು, ಅರ್ಧ ಚಮಚ ಜೀರಿಗೆ, 1/4 ಚಮಚೆ ಅಜ್ವಾನ ಖಂಡಿತ ಹಾಕ್ರಿ. ಇದು ನಮ್ಗೆ ಡೈಜೆಷನ್ಗೆ ಹೆಲ್ಪ್ ಮಾಡ್ತೈತಿ ಮತ್ತು ಇದನ್ನು ಹಾಕೋದ್ರಿಂದ ಹಪ್ಪಳದ ಟೇಸ್ಟ್ನು ಭಾಳ ಚಲೋ ಬರ್ತೈತಿ. 1 ಚಮಚ ಪಾಪಡ್ ಖಾರ. ಇದು ಎಲ್ಲ ಕಿರಾಣಿ ಅಂಗಡಿ ಒಳಗೆ ಈಸಿಯಾಗಿ ಅವೈಲೇಬಲ್ ಇರ್ತೈತಿ. ನೀವು ಇದನ್ನು ಆನ್ಲೈನ್ಯಾಗೂ ತರಿಸ್ಬೋದು, ಕೆಳಗೆ ಪ್ರಾಡಕ್ಟ್ನ್ಯಾಗ ಕೊಟ್ಟಿರ್ತೀನಿ. ಇವನ್ನೆಲ್ಲ ನೀರಿನ ಒಳಗೆ ಕಲಿಸ್ಕೊಂಡು ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ನೀರು ಕುದಿಯಾಕ ಬಿಡ್ರಿ. ನೋಡ್ರಿ, ನೀರಿಗೆ ಕುದಿ ಬಂದೈತಿ. ನೀರಿಗೆ ಕುದಿ ಬಂದ್ಮ್ಯಾಗ ಈಗ ಗ್ಯಾಸ್ ಲೋ ಫ್ಲೇಮ್ನಾಗಿಟ್ಟು ನಾವೇನು ಮಿಕ್ಸ್ ಮಾಡಿಟ್ಟಿದ್ವಿ ನೋಡ್ರಿ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಅದನ್ನು ಇದ್ರಾಗ ಹಾಕ್ರಿ. ಈಗ ಸದ್ಯ ಇದನ್ನು ಕಲಿಸ್ಬಾರ್ದು, ಗ್ಯಾಸ್ ಲೋ ಫ್ಲೇಮ್ನಾಗನೇ ಇಟ್ಟು ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಾಕ ಬಿಡ್ರಿ. ಈ ನೀರು ಪೂರ್ತಿ ಮ್ಯಾಗ ಬರಬೇಕು. ಗಮನ ಇರಲಿ, ಈ ಸ್ಟೇಜ್ನಾಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗನೇ ಇರಲಿ. ಈ ರೀತಿ ಇದನ್ನು 1-2 ರಿಂದ 3 ನಿಮಿಷ ಕುದಿಯಾಕ ಬಿಡ್ರಿ. ಈ ಹಪ್ಪಳ ತಯಾರಿಸೋದು ಭಾಳ ಸುಲಭ ಐತಿ. ಗಂಟೆಗಟ್ಟಲೆ ಹಿಟ್ಟು ಕುದಿಸೋದು ಬೇಯಿಸೋದು ಯಾವುದೇ ಜಂಜಾಟ ಇಲ್ಲ. ಜಸ್ಟ್ ಈ ರೀತಿ ಕುದಿಯೋ ನೀರಾಗ ಹಿಟ್ಟು ಹಾಕಿ ಇದನ್ನು ಕಲಿಸ್ಕೊಂಡ್ರೆ ಆಯ್ತು. ಈ ರೀತಿ ಇದನ್ನು 1-2 ನಿಮಿಷ ಕುದಿಸ್ಕೊಂಡ ನಂತರ ಈಗ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಹೆದ್ರಾಕ್ ಹೋಗ್ಬೇಡ್ರಿ, ಇದ್ರಾಗ ಸ್ವಲ್ಪನೂ ಗಂಟಾಗಂಗಿಲ್ಲ. ಆರಾಮಾಗಿ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗಿಟ್ಟು ಇದನ್ನು ಚಂದಾಗ ಕಲಿಸ್ಕೊಂಡು ತಗೋರಿ. ಬೇರೆ ಹಪ್ಪಳದ ಥರ ಹಿಟ್ಟು ಇಷ್ಟ ನಿಮಿಷ ಕುದಿಸ್ಬೇಕು, ಹಿಟ್ಟು ಇಷ್ಟ ತೆಳ್ಳಗೆ ಇರಬೇಕು ಅಥವಾ ಇಷ್ಟ ಗಟ್ಟಿ ಇರಬೇಕು ಅಂತ ಯಾವುದೇ ಜಂಜಾಟ ಇಲ್ಲ. ನಾನು ತಿಳಿಸಿರೋ ಅಳತಿ ಒಳಗೆ ನೀವು ನೀರು ತೊಗೊಂಡು ನೀರು ಕುದಿ ಬಂದ್ಮ್ಯಾಗ ಈ ರೀತಿ ಹಿಟ್ಟು ಹಾಕಿ ಕಲಿಸ್ಕೊಂಡು ತೊಗೊಂಡ್ರೆ ಸಾಕು. ಉಗಿ ಮ್ಯಾಗ 1-5 ನಿಮಿಷ ಈ ರೀತಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಿ ತಗೋರಿ. ಇಲ್ಲಿದು ಜಾಸ್ತಿ ಕ್ವಾಂಟಿಟಿ ಒಳಗೆ ಇಲ್ಲ, ಅದರಿಂದ ನಾನು ಈ ಸ್ಪ್ಯಾಚುಲನಿಂದ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳಕತ್ತೀನಿ. ಅಕಸ್ಮಾತ್ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಈ ಹಪ್ಪಳ ತಯಾರ್ಸಕತ್ತಿದ್ರೆ ಲಟ್ಟನ್ಗೆ ಇರ್ತೈತೆ ನೋಡ್ರಿ, ಅದರಿಂದ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ.
ನೋಡ್ರಿ ಈ ರೀತಿ ಇದನ್ನ ಚಂದಾಗ ಕಲಿಸ್ಕೊಂಡ್ ಮ್ಯಾಗ ಈಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಮುಚ್ಚಿ ಇದನ್ನ ಒಂದ್ 5 ನಿಮಿಷ ಉಗಿ ಮ್ಯಾಗ ಬೇಯಿಸ್ರಿ. ಗಮನ ಇರ್ಲಿ, ಇದನ್ನ ನಡುವೆ ಚೆಕ್ ಮಾಡ್ರಿ, ತಳ ಹೊತ್ತಬಾರ್ದು, ಇಲ್ಲಾಂದ್ರ ಹಪ್ಪಳಕ್ಕ ಟೇಸ್ಟ್ ಚಲೋ ಬರಂಗಿಲ್ಲ ಮತ್ತು ಕಲರ್ನು ಮಬ್ಬಾಕತಿ. 5 ನಿಮಿಷ ಬೇಯಿಸಿದ ನಂತರ ಹಿಟ್ಟು ನೋಡ್ರಿ ಮಸ್ತ್ ಬೆಂದಿರ್ತೈತಿ. ಈಗ ಇನ್ನೊಂದು 2 ನಿಮಿಷ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗನೇ ಇಟ್ಟು ಇದನ್ನ ಚಂದಾಗ ಕಲಿಸ್ಕೊಂಡು ತಗೋರಿ. ಇದು ಪೂರ್ತಿ ರೆಡಿ ಐತಿ, ಬೆಂದೈತಿ. ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಇದನ್ನ ಕೆಳಗಿಡ್ವಿ ತಗೋರಿ. ನೋಡ್ರಿ ಇಲ್ಲಿ ನಾನು ಒಂದು ಕಾಟನ್ ಅರ್ವಿನ ಹಸಿ ಮಾಡ್ಕೊಂಡು ತಗೊಂಡೇನಿ. ಹಿಟ್ಟು ಬಿಸಿ ಇದ್ದಾಗನ ಇದ್ರ ಒಳಗೆ ನಾವು ಇದನ್ನ ಮಿದ್ದಿ ತಗೋಬೇಕು. ಅದಕ್ಕೂ ಮುಂಚೆ ನೋಡ್ರಿ ಹಿಟ್ಟಿನ ಟೆಕ್ಸ್ಚರ್ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇದು ಕೈಗೆ ಅಂಟ್ಕೋಬಾರ್ದು. ಈ ರೀತಿ ಇದು ಪೂರ್ತಿ ಬೆಂದ ನಂತರ ಕೈಗೆ ಸ್ವಲ್ಪನೂ ಅಂಟ್ಕೊಳ್ಳಂಗಿಲ್ಲ. ಈ ರೀತಿ ಇದನ್ನ ಚೆಕ್ ಮಾಡ್ರಿ. ಇದು ಕೈಗೆ ಅಂಟ್ಕೊಲಿಲ್ಲ ಅಂದ್ರೆ ಹಿಟ್ಟು ಪೂರ್ತಿ ಚಂದಗ ಬೆಂದೈತಂತ ಅರ್ಥ. ಈಗ ಇದನ್ನ ಅರ್ಬಿ ಮ್ಯಾಗ ಹಾಕಿ 1-2 ನಿಮಿಷ ಚಂದಗ ಮಿದ್ದಿ ತಗೊಳ್ಳೋಣ. ಗಮನ ಇರಲಿ, ಇದು ಬಿಸಿ ಇರ್ತೈತೆ ನೋಡ್ರಿ, ಆವಾಗನ ಚಂದಾಗ ಮಿದ್ದಿ ತಗೋಬೇಕು. ಈ ರೀತಿ ಇದನ್ನ 1-2 ನಿಮಿಷ ಮಿದ್ದಿ ತಗೋರಿ. ಅಂದ್ರೆ ಹಿಟ್ಟು ಸ್ಮೂತ್ ರೆಡಿ ಆಕತಿ, ಬಿರುಕ್ ಅನ್ಸಂಗಿಲ್ಲ. ನಾವು ಹಪ್ಪಳ ತಯಾರಿಸಿದಾಗ ಎಡ್ಜಸ್ಕವು ಬಿರುಕ್ ಬಿಡ್ತಾವೆ ನೋಡ್ರಿ, ಆ ರೀತಿ ಜಾಸ್ತಿ ಬಿರುಕ್ ಬಿಡಂಗಿಲ್ಲ. ಹಿಟ್ಟು ತೀರಾ ಬಿಸಿ ಇರ್ತೈತಿ. ಈ ರೀತಿ ಅರ್ಬಿ ಹಸಿ ಮಾಡಿಕೊಂಡು ಇದನ್ನ ಮಿದ್ದಿ ತಗೊಳ್ಳೋದ್ರಿಂದ ಕೈಗೆ ಸ್ವಲ್ಪನೂ ಬಿಸಿ ಹತ್ತಂಗಿಲ್ಲ ಮತ್ತು ಅರ್ಬಿಗೆ ಇದು ಅಂಟ್ಕೊಳಂಗೂ ಇಲ್ಲ. ಈ ರೀತಿ ಎಷ್ಟು ಸಾಧ್ಯ ಅಷ್ಟು ಇದನ್ನ ಮಿದ್ದಿ ತಗೋರಿ. ನಾವು ಇದನ್ನ ಎಷ್ಟು ಮಿತ್ತೇವೆ ನೋಡ್ರಿ ಅಷ್ಟು ಚಲೋ ನಮ್ಮ ಹಪ್ಪಳ ಬರ್ತವೆ. ಹಪ್ಪಳ ಸ್ವಲ್ಪನೂ ಸೀಳಂಗಿಲ್ಲ. ಈ ರೀತಿ ಇದನ್ನ ನಾನು 5 ನಿಮಿಷ ಚಂದಗ ಮಿತ್ಕೊಂಡು ತಗೊಂಡೇನಿ. ಹಿಟ್ಟು ನೋಡ್ರಿ ಭಾಳ ಸ್ಮೂತ್ ರೆಡಿ ಆಗೈತಿ. ಈ ರೀತಿ ಇದು ಸ್ವಲ್ಪನೂ ಗಂಟಿಲ್ದಂಗೆ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಮಿತ್ಕೊಂಡು ತಗೋರಿ. ಈ ಥರ ಹಿಟ್ಟು ತಯಾರಿಸ್ಕೊಂಡು ತಗೊಂಡ್ಮ್ಯಾಗ ಈಗ ಇದನ್ನ ಉದ್ದಕ್ಕೆ ರೋಲ್ ಮಾಡಿ ಇದ್ರಾಗ 2 ಭಾಗ ಮಾಡಿಕೊಂಡು ಒಂದು ಭಾಗ ಏನೈತೆ ನೋಡ್ರಿ ಮತ್ತು ದಬ್ರಿ ಒಳಗೆ ಮುಚ್ಚಿ ಇಡ್ರಿ. ಅಂದರೆ ಇದು ಒಣಗಂಗಿಲ್ಲ. ನೀವು ಒಂದ್ಸತಿ ಎಷ್ಟು ಲಟ್ಟಿಸ್ಬೋದು ಅಷ್ಟು ಹಿಟ್ಟು ತಗೊಂಡು ಇದನ್ನು ಉಳ್ಳಿ ತಯಾರಿಸ್ಕೊಂಡು ತಗೊಳ್ಳೋಣ. ಹಪ್ಪಳ ಎಷ್ಟು ಗಾತ್ರದಾಗ ಬೇಕು ಅದನ್ನು ನೋಡಿಕೊಂಡು ಉಳ್ಳಿ ತಯಾರಿಸ್ರಿ. ಚಾಕುನಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ರೋಲ್ ಕಟ್ ಮಾಡಿ ಈ ರೀತಿ ಉಳ್ಳಿ ತಯಾರಿಸ್ಕೊಂಡು ತಗೊಳ್ಳೋಣ. ಜಾಸ್ತಿ ಉಳ್ಳಿ ತಯಾರಿಸಿ ಇಡಬೇಡ್ರಿ, ಇಲ್ಲಾಂದ್ರೆ ಇವು ಒಣಗ್ತವು. ನೀವು ಒಂದ್ಸತಿ ಎಷ್ಟು ಲಟ್ಟಿಸ್ಬೋದು ಅದನ್ನು ನೋಡಿಕೊಂಡು ಸ್ವಲ್ಪ ಉಳ್ಳಿ ತಯಾರಿಸಿ ಹಪ್ಪಳ ಮಾಡ್ಕೊಂಡು ತಗೋರಿ. ಇಲ್ಲಿ ನಾನು ಎಲ್ಲ ಹಿಟ್ಟಿನ ಉಳ್ಳಿ ತಯಾರಿಸ್ಕೊಂಡು ತಗೊಂಡೇನಿ. ಈ ಥರ ಇವನ್ನ ತಯಾರಿಸಿ ಇದ್ರಾಗಿನ ಒಂದು ಉಳ್ಳಿ ತಗೊಂಡು ಉಳಿದಿರೋದೆಲ್ಲ ಮುಚ್ಚಿ ಇಡ್ರಿ, ಅಂದರೆ ಇವು ಒಣಗಂಗಿಲ್ಲ. ನಾನು ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡೇನಿ. ಇದಕ್ಕೆ ಮುಂಚೆ ಅಂದರೆ ಈಗ ಮೊದಲನೇ ಸತಿ ನಾವು ಇದ್ರಾಗ ಹಪ್ಪಳ ತಯಾರ್ಸಕತ್ತೀವಿ ನೋಡ್ರಿ, ಒಂದೇ ಸತಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ತಗೋರಿ. ನೆಕ್ಸ್ಟ್ ಮುಂದೆ ಇದಕ್ಕೆ ಎಣ್ಣೆ ಸವರೋ ಅವಶ್ಯಕತೆ ಇಲ್ಲ, ಇದು ಅಂಟ್ಕೊಳ್ಳಂಗಿಲ್ಲ. ನಾವು ತಯಾರಿಸಿರೋ ಹಿಟ್ಟಿನ ಉಳಿ ಇದ್ರ ನಡುವೆ ಇಟ್ಟು ನೋಡ್ರಿ ಬೆರಳಿನಿಂದ ಈ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಗೋರಿ. ಈ ಹಪ್ಪಳ ಒಂದು ಸ್ವಲ್ಪ ತೆಳ್ಳಗನ ತಯಾರಿಸ್ರಿ, ಯಾಕಂದ್ರೆ ಒಣಗಿದ ನಂತರ ಇವು ಗಟ್ಟಿ ದಪ್ಪ ಅನ್ನಿಸ್ತವು. ನೀವು ಬೇಕಂದ್ರೆ ಇದನ್ನ ಲಟ್ಟಣಿಗೆಯಿಂದ ಲಟ್ಟಿಸ್ಬಹುದು. ನೋಡ್ರಿ ಈ ರೀತಿ ಇದನ್ನ ಆದಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಿಧಾನಕ್ಕೆ ಮ್ಯಾಗಿನ ಶೀಟ್ ತೆಗೀರಿ. ಪರ್ಫೆಕ್ಟ್, ನಮ್ಮ ಹಪ್ಪಳ ರೆಡಿ ಐತಿ. ಹಿಟ್ಟು ಚಂದಗ ಮಿದ್ದಿ ತಗೊಂಡಿರೋದ್ರಿಂದ ನೋಡ್ರಿ ಎಡ್ಜಸ್ಗೆ ಇದು ಜಾಸ್ತಿ ಬಿರುಕು ಬಿಟ್ಟಿಲ್ಲ. ನೀವು ಬೇಕಂದ್ರೆ ಇದಕ್ಕೆ ಪರ್ಫೆಕ್ಟ್ ರೌಂಡ್ ಆಕಾರ ಕೊಡ್ಬೇಕಂದ್ರೆ ಒಂದು ಮುಚ್ಚಳದಿಂದ ಇದನ್ನ ಕಟ್ ಮಾಡಿ ಪರ್ಫೆಕ್ಟ್ ರೌಂಡ್ ಆಕಾರದಾಗ ಇವನ್ನ ತಯಾರಿಸ್ಬೋದು. ಈ ಥರ ಇವನ್ನ ತಯಾರಿಸಿದ ನಂತರ ನೋಡ್ರಿ ಈ ರೀತಿ ಹೊಳಸಿ ಹಾಕಿ ಮ್ಯಾಗ ಒಂದು ಸ್ವಲ್ಪ ಸವರಿ ಈ ಶೀಟ್ ನಿಧಾನಕ್ಕೆ ತೆಗೀರಿ. ಪರ್ಫೆಕ್ಟ್, ನೋಡ್ರಿ ಹಪ್ಪಳ ರೆಡಿ ಐತಿ. ಇದೇ ರೀತಿ ಉಳಿದಿರೋ ಎಲ್ಲ ಹಪ್ಪಳನೂ ತಯಾರಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಇವನ್ನ ತಯಾರಿಸಿ ನೀವು ಇವನ್ನ ನೆರಳಾಗ ಒಣಗಿಸ್ಬೋದು. ಮನೆ ಒಳಗನ ಫ್ಯಾನ್ ಹಚ್ಲಂಗ ಇವು ಆರಾಮಾಗಿ ಒಣಗ್ತವು. ಸೊ ನೀವು ಏನಾರ ಅಪಾರ್ಟ್ಮೆಂಟ್ನಾಗ ಅದೀರಿ ಅಥವಾ ನಿಮ್ಮ ಮನೆಗೆ ಡೈರೆಕ್ಟ್ ಬಿಸಿಲು ಬೀಳಂಗಿಲ್ಲ ಅಂತ ಇದ್ರೆ ಈ ಹಪ್ಪಳ ಖಂಡಿತ ಟ್ರೈ ಮಾಡಿರಿ. ಇವನ್ನ ನೆರಳಾಗ ಒಣಗಿಸಿ ನೀವು ಸ್ಟೋರ್ ಮಾಡಿನೂ ಇಡ್ಬೋದು. ಸೊ ಇಲ್ಲಿ ನೋಡ್ರಿ ನಾನು ಎಲ್ಲ ಹಪ್ಪಳ ತಯಾರಿಸ್ಕೊಂಡು ತಗೊಂಡೇನಿ. ಇವು ಒಣಗಾಕ ಬರೀ ಒಂದಿನ ಸಾಕು. ಮನೆ ಒಳಗೆ ಒಂದೇ ದಿನದಾಗ ಇವು ಭಾಳ ಚಂದಗ ಒಣಗ್ತವು. ಒಣಗಿದ ನಂತರ ಹಪ್ಪಳ ನೋಡ್ರಿ ಈ ರೀತಿ ಬರ್ತವು. ಈ ರೀತಿ ಇವನ್ನ ಮನೆ ಒಳಗನ ಒಣಗಿಸಿ ಸ್ಟೋರ್ ಮಾಡಬೇಕಾದ್ರೆ ಒಂದು 5-10 ನಿಮಿಷ ಬಿಸಿಲು ಕಾಣಿಸಿ ನಂತರ ಸ್ಟೋರ್ ಮಾಡಿ ಇಡ್ರಿ. ಇವು ವರ್ಷಾನ್ಗಟ್ಲೆ ಕೆಡಂಗಿಲ್ಲ. ನಾನು ತಿಳಿಸಿರೋ ಪರ್ಫೆಕ್ಟ್ ಅಳತಿ ಮತ್ತು ಮೆಥಡ್ನಿಂದ ನೀವು ಈ ಹಪ್ಪಳ ತಯಾರಿಸಿದ್ರೆ ಖಂಡಿತ ನಿಮ್ಮ ಹಪ್ಪಳನೂ ಇದೇ ರೀತಿ ಪರ್ಫೆಕ್ಟ್ ಆಗಿನ ಬರ್ತವು. ನೋಡ್ರಿ ಒಂದು ಹಪ್ಪಳ ಸ್ವಲ್ಪನೂ ಸೀಳಿಲ್ಲ ಅಥವಾ ಮುರಿದಿಲ್ಲ.
ಸೊ ನಮ್ಮ ಹಪ್ಪಳ ರೆಡಿ ಅದವು. ನಾನು ಗ್ಯಾಸ್ ಮ್ಯಾಗ ಮುಂಚೆನ ಎಣ್ಣೆ ಬಿಸಿ ಮಾಡಾಕಿಟ್ಟೇನಿ ಮತ್ತು ತಡ ಯಾಕ್ರಿ ಬರ್ರಿ ಇವನ್ನ ಫ್ರೈ ಮಾಡಿನೂ ನೋಡೋಣ. ಎಣ್ಣೆ ಕಡಕ್ ಬಿಸಿ ಇದ್ದಾಗ ಇವನ್ನ ಫ್ರೈ ಮಾಡ್ರಿ, ಅಂದ್ರೆ ಇವು ಚಂದಾಗ ಅಳ್ಕೊಂತವು. ನಮ್ಮ ಕಸ್ಟಮರ್ ಒಬ್ಬರು ಜೋಳದ ಹಪ್ಪಳ ತಯಾರಿಸಿ ಕೊಡ್ರಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವ್ರಿಗೋಸ್ಕರ ಜೋಳದ ಹಪ್ಪಳ ತಯಾರಿಸಿದ್ದೆ. ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೂ ಸಹ ಯಾವುದಾದ್ರೂ ಹಪ್ಪಳ ತರಿಸ್ಕೋಬೇಕು ಅಂತ ಇದ್ರೆ ಮ್ಯಾಗ ಸ್ಕ್ರೀನ್ ಮ್ಯಾಗಿರೋ ಈ ನಂಬರ್ಗೆ ವಾಟ್ಸಪ್ ಮಾಡಿರಿ, ಹಪ್ಪಳ ನಿಮ್ಮ ಮನೆಗೇನ ತರಿಸ್ಕೊರಿ. ಸೊ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಜೋಳನ ನೆನೆಸೋ ಅವಶ್ಯಕತೆ ಇಲ್ಲ, ಅವನ್ನ ಮತ್ತು ಒಣಗಿಸಿ ಗಿರ್ನಿಗೆ ಹಾಕಿಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಮನ್ಯಾಗನ ರೊಟ್ಟಿ ಹಿಟ್ಟಿನಿಂದ ನಾವು ಭಾಳ ರುಚಿಯಾಗಿರುವಂಥ ಗರಿಗರಿಯಾಗಿರೋ ಹಪ್ಪಳ ಹೆಂಗೆ ತಯಾರಿಸ್ಬೋದು ಅಂತ ಖಂಡಿತ ನೀವು ಈ ಹಪ್ಪಳ ತಯಾರಿಸಿ ನೋಡ್ರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಈ ಸೌಂಡ್ ಕೇಳಿದ್ರನ ಗೊತ್ತಾಕತಿ ಹಪ್ಪಳ ಎಷ್ಟು ಹಗುರ ಪಳ್ಳು ಗರಿ ಗರಿಯಾಗಿ ಬಂದವ ಅಂತ. ಸೊ ಇವತ್ತಿನ ಈ ಜೋಳದ ಹಪ್ಪಳದ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೇ ಥರದ ಇನ್ನಷ್ಟು ಹೊಸ ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.